ಈ ಶರ್ಟ್ RRP ಪ್ರೈಸ್ 1,40,000 ಇದೆ. ಈ ಶೂಸಲ್ಲಿ 80,000 ವರ್ತಷ್ಟು ಏನಿದೆಯೋ ಗೊತ್ತಿಲ್ಲ. 14,000. ಹಾಯ್ ಎಲ್ರಿಗೂ, ನಾನು ನಿಮ್ಮ ತುಮಕೂರು ಹುಡುಗ ಯಶ್ವಂತ್. ಇವತ್ತು ಬೆಸ್ಟರ್ ವಿಲೇಜ್ ಅಂತ ಒಂದು ಜಾಗಕ್ಕೆ ಬಂದಿದ್ವಿ. ಇಲ್ಲಿ ಎಷ್ಟೊಂದು ಡಿಸೈನರ್ ಔಟ್ಲೆಟ್ಗಳಿದ್ದಾವೆ, ಬನ್ನಿ ನಿಮಗೂ ತೋರಿಸ್ತೀನಿ. ಕೋವೆಂಟ್ರಿಯಿಂದ ಸ್ವಲ್ಪ ದೂರ ಆಕ್ಸ್ಫರ್ಡ್ ಹತ್ರ ಇರೋದು. ಇಲ್ಲಿ ಎಲ್ಲ ಡಿಸೈನರ್ ಔಟ್ಲೆಟ್ಗಳು ಇದೆ ಮೋಸ್ಟ್ ಆಫ್. ಬನ್ನಿ ಇವಾಗ ಬಾಸ್ ಒಳಗಡೆ ಹೋಗೋದ. ಡಿಸೈನರ್ ಬ್ರ್ಯಾಂಡ್ಸ್ ಅಂದಮೇಲೆ ಎಲ್ಲ ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ಸೇ ಇರೋದು. ಶಾರ್ಟ್ಸ್ಗೆ ನೋಡಿ 7,000 ರುಪೀಸ್ ಇದೆ. This is just for 41 pounds. Bro, just for this t-shirt. Yeah, it's too cheap. Yeah. Is it cheap? Yep. Even I thought so. ನೋಡಿ ಗೈಸ್, ಇವನು US ಅಲ್ಲಿ ಬಂದಿರೋನು, ಇವನಿಗೆ ಚೀಪ್ ಅನ್ನಿಸ್ತಿದೆ ಅಂತ ಇಲ್ಲ. Look at the quality. 39 ಇದಾ? 27,000 ಬ್ರೋ. ಇವಾಗ ಕೋಚ್ ಒಳಗಡೆ ಹೋಗೋದ. ಬನ್ನಿ. UK ಇಂದ ಇಂಡಿಯಾಗೆ ಏನಾದರೂ ಹೋಗ್ತಿದ್ರೆ ನಿಮ್ಮ ಅಕ್ಕ, ಅಮ್ಮ, ನಿಮ್ಮ ಗರ್ಲ್ ಫ್ರೆಂಡ್ಸ್ಗೆ ಏನಾದರೂ ಬ್ಯಾಗ್ಸ್ ತಗೋಬೇಕು ಅಂದರೆ ಇಲ್ಲಿ ಚೆನ್ನಾಗಿರುತ್ತೆ. ಆದರೆ ಎಕ್ಸ್ಪೆನ್ಸಿವೆ. ಡಿಸೈನರ್ ಬ್ರ್ಯಾಂಡ್ಸ್ ಅಂದಮೇಲೆ ಎಕ್ಸ್ಪೆನ್ಸಿವ್ ಇದ್ದೇ ಇರುತ್ತೆ. ಆದರೆ ಬೇರೆ ಕಡೆ ಕಂಪೇರ್ ಮಾಡಿಕೊಂಡ್ರೆ ಸೇಮ್ ಬ್ರ್ಯಾಂಡ್ ಇಲ್ಲಿ ಸ್ವಲ್ಪ ಕಡಿಮೆಗೆ ಸಿಗುತ್ತೆ, ಆಫರ್ಸ್ಗಳಿರುತ್ತೆ. ಮತ್ತು ನಿಮ್ಮ ಹತ್ರ ಏನಾದರೂ ಅಮೇರಿಕನ್ ಎಕ್ಸ್ಪ್ರೆಸ್ ಕಾರ್ಡ್ ಇದ್ದರೆ 10% ಎಕ್ಸ್ಟ್ರಾ ಆಫರ್ ಕೂಡ ಸಿಗುತ್ತಂತೆ. ಈ ಬ್ರ್ಯಾಂಡ್ಗಳು ತುಂಬ ಎಕ್ಸ್ಪೆನ್ಸಿವ್ ಗೈಸ್. ಒಂದು ಚಿಕ್ಕ ಬ್ಯಾಗ್ ತಗೋತೀನಿ ಅಂದರೂ ಮಿನಿಮಮ್ 20,000 ಅಂತೂ ಆಗೇ ಆಗುತ್ತೆ. ಸುದೀಪ್ ಬ್ರೋ ನೋಡಿ ಪರ್ಫ್ಯೂಮ್ ಸ್ಯಾಂಪಲ್ ಕೂಡ ನೋಡ್ತಾ ಇದ್ದಾರೆ ಅಲ್ಲಿ ಹೋಗಿ. ಓಯ್, ಔಟ್ ಆಫ್ 4 ಯಾವ್ದು ಚೆನ್ನಾಗಿದೆ? ಬೇಗ ನೋಡ್ಲಾ ಬ್ರೋ. ಏನು ನಿಮ್ಮ ಅಭಿಪ್ರಾಯ? ಬಾಯಲ್ಲಿ ಮಾತೇ ಇಲ್ಲ ಅಲ್ಲ. ರೇಟ್ ನೋಡಿ. ಮಾರ್ಕ್ ಜಾಕೋಬ್ಸ್ ಒಳಗಡೆ ಹೋಗೋದು ಇವಾಗ. 20% ಆಫ್ ಇದೆ ನೋಡಲ್ಲ. ಇದ್ರ ರೇಟ್ ನೋಡು ಬ್ರೋ, ಎಷ್ಟಿದೆ ಅಂತ. ಏನು ಹಾಕೊಂಡು ಹೋಗ್ಬೋದು ಇದರಲ್ಲಿ? ಗೊತ್ತಿಲ್ಲ. ಔಟದ ಬಾಕ್ಸ್ ಇರೋದು 30,000 ಬ್ರೋ. 35,000 ಬಿಟ್ಟು ಲಂಚ್ ಬಾಕ್ಸ್ ತೊಗೋಬೇಕು ಅಂತಿದ್ದೀವಿ. ಯಾವುದು ಅದು ಚೆನ್ನಾಗಿದೆ ಅದು? ಇವಾಗ D&G ಒಳಗಡೆ ಹೋಗ್ತಾ ಇದ್ದೀವಿ. ಇವಾಗ ಟ್ಯಾಗ್ವಾರ್ ಒಳಗಡೆ ಹೋಗ್ತಿದ್ದೀನಿ. ಟ್ಯಾಗ್ವಾರ್ ವಾಚ್ ಕ್ರೇಜಿ ಆಗಿರುತ್ತೆ, ಆದರೆ ತುಂಬ ಎಕ್ಸ್ಪೆನ್ಸಿವ್. ಚೆನ್ನಾಗಿ ಕೋಟಿ ದುಡ್ಡೆಲ್ಲ ಇಟ್ಕೊಂಡಿದ್ರೆ ತಗೊಂಡು ಹಾಕೊಬೋದು. ನಾನೆಲ್ಲ 130 pounds 5,200 ಬ್ರೋ. ಇನ್ನೊಂದು ಸೊನ್ನೆ ಕಾಣಿಸ್ತಾರೆ. ಇವಾಗ ಮೈಕಲ್ ಕಾರ್ಸ್ ಒಳಗಡೆ ಹೋಗೋಣ ಬನ್ನಿ. ಇಲ್ಲಿ ಓಡಾಡೋದಕ್ಕಿಂತ ಇಲ್ಲಿನ ವಸ್ತುಗಳ ಪ್ರೈಸ್ ನೋಡಿನೇ ಸುಸ್ತಾಗ್ಬಿಟ್ಟಿದೆ ನನಗಂತೂ ನಿಜ. ಚಿಕ್ಕದು 14,000. ಈ ಶೂಸ್ ನೋಡು ಬ್ರೋ, ಕ್ರೇಜಿ. 250 pounds ಒರಿಜಿನಲ್ಲು. ಔಟ್ಲೆಟ್ 159 ಅಂದರೆ 149 ಡಿಸ್ಕೌಂಟ್ ಅಲ್ಲಿ. ಚಿಕ್ಕ ಮಕ್ಳಿಗೆ ಬ್ರೋ ಅದು 16,000.
ಇದೇನು ಬ್ರೋ, ಈ ದೊಡ್ಡ ಬ್ಯಾಗ್ಗಳು ತಗೊಂಡ್ರೆ ಚಿಕ್ಕ ಬ್ಯಾಗು ಪರ್ಸ್ ಎಲ್ಲ ಫ್ರೀ ಇರುತ್ತಾ? ಅದೇ ಬೇರೆ ಪ್ರೈಸ್, ಇದೇ ಬೇರೆ ಪ್ರೈಸ್. ನೋಡಿ ಮೈಕಲ್ ಕಾರ್ಸಲ್ಲಿ ಸ್ವಲ್ಪ ಕಡಿಮೆಗೆ ಸಿಗುತ್ತೆ ವಾಚಸ್ ಹುಡುಗಿರಿಗೆ. 100 ಪೌಂಡ್ಸ್ 90 ಪೌಂಡ್ಸ್ಗೆಲ್ಲ ಸಿಗುತ್ತೆ. ನೋಡಿ ಯಾರ್ಯಾರಿಗೆ ಯಾವ್ದಾವ್ದು ತಗೊಂಡು ಹೋಗ್ಬೇಕು ಅಂತ ಚೂಸ್ ಮಾಡ್ಕೊಳ್ಳಿ ಇಲ್ಲೇ. ಇಲ್ಲಿ ಎಷ್ಟೊಂದು ಔಟ್ಲೆಟ್ಗಳಿದ್ದಾವೆ, ಯಾವ ಬ್ರ್ಯಾಂಡ್ ಒಳಗಡೆ ಹೋಗೋದು ಅನ್ನೋದೇ ಗೊತ್ತಾಗಲ್ಲ. ನಮ್ಮ ಬ್ರೋಗಳೆಲ್ಲ ಇಂಡಿಯಾಗೆ ಹೋಗ್ತಾಯಿದ್ರು, ಅದಕ್ಕೆ ಶಾಪಿಂಗ್ ಮಾಡೋಕ್ಕೆ ಅಂತ ಇಲ್ಲಿ ಬಂದಿರೋದು. ಎಲ್ಲ ಬ್ರ್ಯಾಂಡ್ಸ್ ಏನೋ ಇದ್ದಾವೆ, ಆದರೆ ಕಲೆಕ್ಷನ್ಸ್ ಕಡಿಮೆನೇ ಇರೋದು ಇಲ್ಲಿ. ಬಟ್ ಆದರೆ ಜಾಗ ಮಾತ್ರ ಕ್ರೇಜಿ ಆಗಿದೆ, ಏನೋ ಒಂಥರ ಡಿಫ್ರೆಂಟ್ ಆಗಿದೆ. ಶಾಪಿಂಗ್ ಕಾಂಪ್ಲೆಕ್ಸಸ್ ಅಂತ ಅನ್ಸೋದೇ ಇಲ್ಲ ಇದೆಲ್ಲ. ಇಲ್ಲಿನ ಆರ್ಕಿಟೆಕ್ಚರ್ ಎಲ್ಲ ಮಸ್ತಾಗಿದೆ, ಒಂಥರ ಕ್ರೇಜಿ ವೈಬು. ಇಲ್ಲಿನ ಜನ ಏನು ಕ್ರೇಜಿ ನೋಡಿ, ಗುಚ್ಚಿ ಎಲ್ಲ ಅಷ್ಟು ದುಡ್ಡು ಕೊಟ್ಟು ತೊಗೊಳೋದಲ್ಲದೆ ಕ್ಯೂ ಬೇರೆ ನಿಂತ್ಕೊಬೇಕು. ಡಿಆರಲ್ಲಿ ಕೂಡ ಅಷ್ಟೇ, ನಮಗೆ ಕ್ಯೂವಲ್ಲಿ ನಿಂತ್ಕೊಂಡು ಒಳಗಡೆ ಹೋಗಿ ನೋಡೋ ಅಷ್ಟು ಪೇಷನ್ಸ್ ಎಲ್ಲ ಇರಲಿಲ್ಲ. ಹಿಂಗೆ ಮುಂದೆ ಬರ್ತಾ ಡೀಸೆಲ್ ಒಳಗಡೆ ಬಂದ್ವಿ. ನಮ್ಮ ಬ್ರೋ ಜಾಕೆಟ್ ತೊಗೊಬೇಕು ನೋಡಬೇಕು ಅಂತ ಇದ್ರು. ಅದು ಇನ್ನರ್ ವೇರ್ 28 ಪೌಂಡ್. ಇಲ್ಲಿ ನೋಡಿರೋದ್ರಲ್ಲೆಲ್ಲ ಇದೇ ಕಡಿಮೆ ಇರೋದು. NBಯಲ್ಲಿ ಶೂ ತಗೊಬೇಕು ಅಂತ ಅಂದ್ಕೊಂಡಿದ್ದೆ ನಾನು. $100 ಬ್ರೋ, ಆನ್ಲೈನಲ್ಲೇ ಇನ್ನೂ ಆಫರ್ ಇದ್ದಾಗ ಸ್ವಲ್ಪ ಕಡಿಮೆ ಸಿಗುತ್ತೆ. ಶೂ ತೊಗೊಬೇಕು ಅಂದ್ಕೊಂಡಿದ್ದೆ ಗೈಸ್, ಆದರೆ ತಗೊಂಡಿಲ್ಲ, ಆಫರ್ಸ್ ಕಡಿಮೆ ಇತ್ತು ಅದಕ್ಕೆ. ಇವಾಗ ವರ್ಸಸ್ ಒಳಗಡೆ ಹೋಗ್ತಿದ್ದೀವಿ ಗೈಸ್. ಇಲ್ಲಿನ ಜನಗಳು ಗೋಲ್ಡು ಅದ್ರ ಮೇಲೆಲ್ಲ ಇನ್ವೆಸ್ಟೇ ಮಾಡಲ್ಲ ಗೈಸ್. ಅವ್ರು ಹಾಕ್ಕೊಂಡು ಕೂಡ ಓಡಾಡೋದಿಲ್ಲ ಗೋಲ್ಡ್ ಅದೆಲ್ಲ. ಇವ್ರಿಗೆ ಈ ಥರದ್ರಲ್ಲೇ ಪ್ರೈಡು. ಈ ಥರ ಬ್ಯಾಗ್ಸು, ವಾಚ್ಗಳು, ಒಳ್ಳೆ ಬ್ರ್ಯಾಂಡೆಡ್ ಬಟ್ಟೆ ಇದನ್ನು ಹಾಕ್ಕೊಂಡು ಓಡಾಡೋದ್ರಲ್ಲೇ ಪ್ರೈಡ್ ಇವ್ರಿಗೆ. ಗೋಲ್ಡ್ ಆ ಥರದ್ದೆಲ್ಲ ಮೋಸ್ಟ್ ಇವ್ರಿಗೆ ಇಂಟ್ರೆಸ್ಟೇ ಇರಲ್ಲ. ನೋಡಿ ಗೈಸ್, ಈ ಶರ್ಟ್ ಡಿಸ್ಕೌಂಟ್ ಪ್ರೈಸೇ 70,000 ಇದೆ. RRP ಪ್ರೈಸ್ 1,42,000 ಇದೆ. ನನ್ನ ಪ್ರಕಾರ ಕ್ವಾಲಿಟಿ ಎಲ್ಲ ನೋಡಿದ್ರೆ ಒಂದು 600 ರುಪೀಸ್ ಕೊಡ್ಬೋದು. ನೋಡಿ ಇಲ್ಲಿ ಯಾಕೋ ಶೂಸ್ಗಳೆಲ್ಲ ಆಚೆನೇ ಇಟ್ಬಿಟ್ಟಿದ್ದಾರೆ. ಚೆನ್ನಾಗಿದ್ದಾವೆ, ಆದರೂ ಗ್ಲಾಸ್ ಬಾಕ್ಸಲ್ಲೆಲ್ಲ ಕ್ಲೀನಾಗಿ ಇಟ್ಟಿದ್ದಾರೆ. ಮತ್ತು ಲಾಕೋಸ್ಟೆಗೆ ಬಂದ್ವಿ ಗೈಸ್. ಇಲ್ಲಿ ಎಲ್ಲ ಬ್ರ್ಯಾಂಡ್ಗಳನ್ನೂ ನಾನು ತೋರ್ಸೋಕ್ಕಾಗೋದು ಸಾಧ್ಯನೇ ಇಲ್ಲ ಗೈಸ್. ಅಷ್ಟೊಂದು ಬ್ರ್ಯಾಂಡ್ಗಳಿದೆ, ಅಷ್ಟೊಂದು ಶಾಪ್ಸ್ ಇದೆ. ಮತ್ತು ನಮ್ಮ ಬ್ರೋ ಒಬ್ಬರು ಕ್ಯಾಲ್ವಿನ್ ಕ್ಲೈನಲ್ಲಿ ಏನೋ ತೊಗೊಂಬರೋಕೆ ಹೇಳಿದ್ರು, ಅದಕ್ಕೆ ಕ್ಯಾಲ್ವಿನ್ ಕ್ಲೈನ್ ಬಂದ್ವಿ. ಅವ್ರು ಹೇಳಿದ್ದಿದ್ದು ಐಟಮ್ ನಮ್ಗೆ ಸಿಗಲಿಲ್ಲ ಇಲ್ಲಿ, ಅದಕ್ಕೆ ಹಂಗೆ ಬಂದುಬಿಟ್ವಿ. ಹಂಗೆ ಆಚೆ ಬಂದರೆ ನೋಡಿ ಈ ಬ್ಯೂಟಿ ಪಾರ್ಕ್ ಆಗಿದೆ. ಇಲ್ಲಿ ಬಂದಿರೋರ ಹತ್ರ ಎಲ್ಲ ಭಾರಿಯಾಗೆ ದುಡ್ಡಿರುತ್ತೆ. ಫೆರಾರಿ, ಪಾರ್ಷೆ, ರೇಂಜ್ ರೋವರ್ ಇಂಥ ಕಾರ್ಗಳಲ್ಲೇ ಬಂದಿರ್ತಾರೆ ಎಲ್ಲ ಮೋಸ್ಟು. ಮತ್ತು ಅಲ್ಲೇ ಹತ್ರದಲ್ಲಿ ಒಂದು ನೈಕಿ ಔಟ್ಲೆಟ್ಟಿಗೆ ಬಂದ್ವಿ. ಶೂಸ್ ತಗೊಳ್ಳೋಣ ಅಂತ ಬಂದ್ವಿ. ಈ ನೈಕಿ ಔಟ್ಲೆಟ್ಟಲ್ಲಿ 9-10 ಸೈಜ್ ಇರೋರ್ಗಂತೂ ಶೂಸೇ ಸಿಗಲ್ಲ ಅಂದ್ಕೊಳ್ಳಿ ಪ್ರಾಪರಾಗಿ. ಅದೇ ಕಡಿಮೆ ಸೈಜ್ ಇರೋರ್ಗಾದ್ರೆ ಒಳ್ಳೆ ಶೂ ಸಿಗುತ್ತೆ. ಬೆಸ್ಟರ್ ವಿಲೇಜಿಂದ ಎಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮಸ್ತಾಗಿ ಕೋವೆಂಟ್ರಿ ಕಡೆ ಹೋಗ್ತಿದ್ದೀವಿ ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋದಾ? ಬಾಯ್ 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 ಗೈಸ್.